ಮಾತು ಇಟ್ಟ ಹೆಜ್ಜೆ. ನಮ್ಮ ಪೂಜ್ಯ ಅಪ್ಪಾಜಿ ದೇವೇಗೌಡ ಅವರು ಹಂಗೆ ಹೇಳೋದು. ನಮ್ಮ ಪಕ್ಷದ ಪಾಲಿಸಿ ಕೂಡ ಏನಂತ ಹೇಳಿದರೆ, ಈ KGF ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ BJML ನೌಕರರಿಗೆ ಯಾವುದೇ ಕಾರಣಕ್ಕೂ ಬಂದು ಅವರಿಗೆ ಮೋಸ ಆಗದೆ ಬಂದು ಅವ್ರಿಗೆ ಬೇಕಾದ ಸವಲತ್ತುಗಳು ಸಿಗಲೇಬೇಕು. ಈಗ ಇನ್ನೊಂದು ಸಮಸ್ಯೆ ಕೂಡ ನಾವು ಮಾತಾಡಿದ್ದೀವಿ ಅಲ್ಲಿ. ಈಗ BJML ಪ್ರದೇಶದಲ್ಲಿ ಬಂದು STBP ಎಂಪ್ಲಾಯೀಸ್ ಅಂತ 3,000 ಚಿಲ್ಲರೆ ಇದೆ. ಉಳಿದ 7,000 ಎಂಪ್ಲಾಯೀಸ್ ಮತ್ತು ಅವ್ರ ಡಿಪೆಂಡೆಂಟ್ಸು, ಅವರ ಅನ್ಕಸ್ಟರ್ಸ್ ಎಲ್ಲ ಬಂದು ಇದ್ದಾರಲ್ಲ, ಅವರ ಗತಿ ಏನು ಅನ್ನೋದ್ರ ಬಗ್ಗೆ ಮಾತಾಡುವಾಗ ಯಾವುದೇ ಕಾರಣಕ್ಕೂ ಅವರಿಗೆ ಬಂದು ನ್ಯಾಯ ಸಿಗಲೇಬೇಕು. ಅವ್ರನ್ನ ಯಾವುದೇ ರೀತಿಯಲ್ಲಿ ಬಂದು ಅವ್ರನ್ನ ಖಾಲಿ ಮಾಡಬಾರ್ದು. ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ ಅಡಿಯಲ್ಲಿ ಬಂದು ಒಟ್ಟಿರ್ತಕ್ಕಂಥ ಈ BJML ಪ್ರದೇಶದ ಎಲ್ಲ ಮನೆಗಳು ಬಂದು ಯಾರ್ಯಾರು ಎಲ್ಲೆಲ್ಲೂ ವಾಸ ಆಗ್ತಾ ಇದ್ದಾರೋ ಅದೇ ಯಥಾಸ್ಥಿತಿಯಲ್ಲಿ ಅವ್ರಿಗೆ ಕೊಡಬೇಕು ಅಂತ ನಮ್ಮ ಬೇಡಿಕೆನ ಅಲ್ಲಿ ನಾವು ಇಟ್ಟಿದ್ದೀವಿ. ಅದನ್ನು ಕೂಡ ಸಹ ಹೇಳಿ ನಾವು ಏನಂತ ಹೇಳಿದರೆ, ಪ್ರಧಾನಮಂತ್ರಿ ನಮ್ಮ ಮೋದಿಜಿಯವರು ಮನೆ ಇಲ್ಲದವರು ಬಂದು ಯಾರು ಈ ದೇಶದಲ್ಲಿ ಇರಬಾರ್ದು ಅಂತ ಒಂದು ಮಾತು ಹೇಳಿದ್ದಾರೆ. ಒಬ್ಬೊಬ್ರಿಗೂ ಒಂದೊಂದು ಮನೆ ಕೊಡ್ತೀನಿ ಅಂತ ಒಂದು ಮಾತನ್ನು ಕೂಡ ಸಹ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಬಂದು ಈ KGF ಅಲ್ಲಿ ಇರ್ತಕ್ಕಂಥ 7,000 ಚಿಲ್ಲರೆ ಮನೆಗಳನ್ನ ಬಂದು ಅವರಿಗೆ ಕೊಡುವಾಗ BJMLಗೆ ಆಮೇಲೆ ಮತ್ತು ಈ ಪ್ರದೇಶದಲ್ಲಿ ಇರೋರಿಗೆ ಅನುಕೂಲ ಆಗುತ್ತೆ. ಆದರೆ ಸರ್ಕಾರಕ್ಕೆ ₹1 ಕೂಡ ಒಂದು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಸೊ ಒಂದು 100 ಸೈಟ್ ಕೊಡಬೇಕಂತ ಹೇಳಿದ್ರೆ ಅವರು ರೈತರ ಹತ್ರ ಪರ್ಚೇಸ್ ಮಾಡಬೇಕು, ಇಲ್ಲಾಂದರೆ ಗೌರ್ಮೆಂಟ್ ಹತ್ರ ಪರ್ಚೇಸ್ ಮಾಡಬೇಕು, ಅವ್ರಿಗೆಲ್ಲ ಸೈಟ್ಸ್ ಕೊಡಬೇಕು. ಇಂಥ ಪರಿಸ್ಥಿತಿಯಲ್ಲೇ ಬಂದು ಯಾವುದೇ ಇಲ್ಲದೆ ಈ 7,000 ಕುಟುಂಬಗಳಿಗೂ ಬಂದು ಅವರು ಎಲ್ಲಿದ್ದಾರೋ ಅವ್ರಿಗೆ ಬಂದು ನಾವು ಸ್ವಂತವಾಗಿ ಮಾಡಿಕೊಡ್ಬೇಕು ಸರ್ ಅಂತ ಹೇಳಿ ನಾವು ಇಬ್ಬರ ಹತ್ರನೂ ಬಂದು ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ವಿ. ಬೋತ್ ವಿತ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಸ್ ವೆಲ್ ಆಸ್ ವಿತ್ ದಿ ಆನರಬಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಹೆವಿ ಇಂಡಸ್ಟ್ರೀಸ್. ಸೊ ಇವರಿಬ್ಬರಿಗೂ ಬಂದು ಈ ವಿಷಯ ನಾವು ತಿಳಿಸಿದ್ದೀವಿ. ಈಗ ನಾನು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರ ಹತ್ರ ಬಂದು ನಾವು ಮಾತಾಡುವಾಗ ನಮ್ಮ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಹೇಳ್ದಂಗೆ ಈ ವಾಸ್ ವೆರಿ ವೆರಿ ಪ್ರೋಗ್ರೆಸಿವ್, ನಾಟ್ ಲೈಕ್ ದಿ ಪ್ರೀವಿಯಸ್ MPs. ವಾಟ್ ಐ ವುಡ್ ಲೈಕ್ ಟು ಸೇ ದ ವರ್ಡ್ಸ್. ನಾನು ಬಂದು ಹೋಗಿ ಅಲ್ಲಿ ಬೈಯಕ್ಕೆ ಹೋಗಿದ್ದು ಏನಂತ ಹೇಳಿದ್ರೆ, ಯಾವಾಗ ನೋಡಿದ್ರು ಯಾವುದಾದ್ರೂ ಒಂದು ಸಮಸ್ಯೆ ಯಾರ ಹತ್ರ ಒಂದು ಮಾತಾಡಿದ್ರೆ ಅದು ಬಂದು ಹಂಗೆ ಹೇಳ್ಕೊಂಡು ಹೋಗ್ಬಿಡ್ತೀರಾ, ನೀವು ಹೇಳ್ಕೊಂಡು ಹೋಗ್ತೀರ, ನಿಮ್ಗೆ ಏನು ಅದರಲ್ಲಿ ನಷ್ಟ ಆಗಲ್ಲ. ಬಟ್ ನಮ್ಮ ಊರು ಜನ ಬಂದು ಸತ್ತು ಹೋಗ್ತಾ ಇದ್ದಾರೆ, ದಿನಕ್ಕೆ ಒಬ್ಬೊಬ್ರು ಸಾಯ್ತಾನೆ ಇದ್ದಾರೆ. ಅದರಿಂದ ಬಂದು ಇದನ್ನು ನಾವು ಸ್ಟಾಪ್ ಮಾಡಿಸ್ಬೇಕು, ಇದನ್ನು ಇಮಿಡಿಯೇಟಾಗಿ ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಬಂದು ಒಂದು ಸ್ಟ್ರಾಂಗ್ ವರ್ಡ್ಸಲ್ಲಿ ಹೇಳ್ಬೇಕಂತ ಹೋಗಿದ್ವಿ. ಆದರೆ ಈ ಮಾತು ಬಂದು ಅವ್ರು ನಮಗೆ ರಿಟರ್ನ್ ಹೇಳ್ತಾ ಇದ್ದಾರೆ, ಐ ಡೋಂಟ್ ವಾಂಟ್ ದೀಸ್ ಇಶ್ಯೂಸ್ ಟು ಬಿ ಲಿಂಗರಿಂಗ್ ಅಗೇನ್ ಅಂಡ್ ಅಗೇನ್ ಅನ್ನೋ ಒಂದು ಮಾತು ಇದೆ. ಇದನ್ನು ನಾನು ಪೋಸ್ಟ್ಪೋನ್ ಮಾಡೋಕ್ಕೆ, ಇದನ್ನು ಹಂಗೆ ಬಂದು ತಡ ಮಾಡ್ಕೊಂಡು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಯು ಪ್ಲೀಸ್ ಗಿವ್ ಮೀ ಎ ಪ್ರಾಪರ್ ಪಾಯಿಂಟ್ ಆಫ್ ವ್ಯೂ ದಟ್ ದಿಸ್ ಇಶ್ಯೂ ಕ್ಯಾನ್ ಬಿ ಟೇಕನ್ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್. ಇದನ್ನು ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಿಲ್ಲ ಮಾತಾಡುವಾಗ. ಇದನ್ನು ಈ BJMLಗೆ ಎಕ್ಸೆಂಪ್ಲಾಯ್ಸ್ಗೆ ಕೊಡಬೇಕಾದ ದುಡ್ಡು ಬಂದು ಹೈಕೋರ್ಟಲ್ಲಿ ಆದೇಶ ಆಗಿದ್ರು ಕೂಡ ಏನು ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ, ಇವ್ರಿಗೆ ಕೊಟ್ಟರೆ ಬಂದು ಬೇರೆ ಕಂಪನಿನವರೆಲ್ಲ ಬಂದು ಕೇಳಿದ್ರಲ್ಲಪ್ಪ. ಬೇರೆ ಕಂಪನಿಗೂ ನಮ್ಮ ಕಂಪನಿಗೂ ಬಹಳಷ್ಟು ವ್ಯತ್ಯಾಸ ಇದೆ, 100ಕ್ಕೂ 100 ವ್ಯತ್ಯಾಸ ಇದೆ. ನಾಟ್ 1 or 2, 100 ವ್ಯತ್ಯಾಸ ಬಂದು ಬೇರೆ ಕಂಪನಿಗೂ ಇದಕ್ಕೂ ಸಂಬಂಧ ಮಾಡಬಾರ್ದು. It cannot be equated with the other companies which is being closed by the government of India as regards to the public sector undertakings. KGF BJML is exceptionally different. ಇಲ್ಲಿ ಬಂದು 1,000ಕ್ಕೂ ಹೆಚ್ಚಿನ ಕಿಲೋಮೀಟರ್ ಕೆಳಗಡೆ ಬಂದು ಭೂಮಿ ಕೆಳಗಡೆ ಹೋಗ್ತಾರೆ ನಮ್ಮ ಕಾರ್ಮಿಕರು, ಹೋಗ್ತಾರೆ. ಚಿನ್ನ ಬಂದರೆ ಉಂಟು, ಇಲ್ಲ ಅಂದರೆ ಅವ್ರು ಸತ್ತೋಗ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಬಂದಿದ್ದಾರೆ. 1987ಇಂದ ಈ BJML ಕಾರ್ಮಿಕರಿಗೆ ಬಂದು ವೇಜ್ ರಿವಿಷನ್ ಇಲ್ಲ. 1987ಇಂದ ಟಿಲ್ 2001 ಕ್ಲೋಸರ್ ಆಗೋವರೆಗೆ ಇಲ್ಲ. ಸೊ ಇದೆಲ್ಲ ಬಂದು ಹಲವಾರು ವಿಷಯಗಳು ಬಂದು ನಮಗೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತಗೋವಾಗ ನಮಗೆ ಬಂದು ಬೇರೆ ಕಂಪನಿಗೂ ಇದಕ್ಕೂ ಸಂಬಂಧ ಮಾಡಬಾರ್ದು. ಸೊ ಅದರಿಂದ ಬಂದು ಅವರು ಇದನ್ನು ವಿಚಾರ ಬಂದು ಕೇಳಿದಾಗ ನಾವು ಬಂದು ತಿಳಿಸಿದ್ದೀವಿ. ಈ ವಿಚಾರವನ್ನು ತಿಳಿಸಿದ ಮೇಲೆ ಅವರು ಬಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಬಂದು ಅವರೇ ಬಂದು ಬರ್ಕೊಂಡಿದ್ದಾರೆ. BJML ಇರ್ತಕ್ಕಂಥ ಹೌಸಸ್ ವಿಚಾರವಾಗಿ ಕೂಡ ಅವರು ಮಾತಾಡಿದ್ದಾರೆ. ಆಮೇಲೆ ಬಂದು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ ತುಂಬ ಜನ BJML ಲ್ಯಾಂಡನ್ನು, ಅದನ್ನು ಬಂದು ಸಹ ಬಂದು ಇಮಿಡಿಯೇಟ್ ಆಗಿ ಬಂದು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕಂತ ನಾವು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದ್ವಿ. ಸ್ಟ್ರಿಕ್ಟಾಗಿ ಬಂದು ಅದನ್ನು ಸ್ಟಾಪ್ ಮಾಡಬೇಕು ಅಂತ ಕೂಡ ಒಂದು ಮಾತನ್ನು ತಿಳಿಸಿದ್ದೀವಿ. ಅವರು ಇದೆಲ್ಲ ಬಂದು ಕೇಳಿ ಒಂದೇ ಒಂದು ಪೇಜಲ್ಲಿ ಬಂದು ನೀವು ದಯವಿಟ್ಟು ನನಗೆ ಈ ಎಂಪ್ಲಾಯೀಸ್ಗೆ ಬಂದು ಯಾವ ರೀತಿ ನಾವು ಕೊಡ್ಬೋದು ಅನ್ನೋ ಪಾಯಿಂಟ್ಸ್ನ ಮಾತ್ರ ನಿಮ್ಗೆ ಕೊಡಿ, ಮಿಕ್ಕಿದ್ದೆಲ್ಲ ಬೇಡ. ಯಾಕಂದರೆ ಈ ಕೋರ್ಟ್ ಆರ್ಡರ್ಸಲ್ಲಿ ನೀವು ನೋಡ್ಬೋದು, ಅದು 300 ಪೇಜ್ ಇರುತ್ತೆ ಅಥವಾ 500 ಪೇಜ್ ಇರುತ್ತೆ.
ಎಷ್ಟೋ ಪೇಜಸ್ ಇರುತ್ತೆ. ಇವಾಗ ನಾವು ಬಂದು ಅದೆಲ್ಲ ತಗೋಬೇಕು. ನಮ್ಮ ಮಾನ್ಯ ಚನ್ನಮಾಲಿಗ ಅವರು ಹೇಳಿದ್ರು, ಸರ್ ಇಟ್ ಈಸ್ ಕೌಂಟ್ಲೆಸ್ಲಿ ಪೇಜಸ್ ಇದೆ, ಅದರಲ್ಲಿ 1 ಪೇಜ್ 2 ಪೇಜ್ ಇಲ್ಲ, ನಿಯರ್ಲಿ 400-500 ಪೇಜಸ್ ಇದೆ. ಇಟ್ಸ್ ಎ ವೆರಿ ಬಿಗ್ ವಾಲ್ಯೂಮು. ಬಟ್ ಅದರಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ ಯಾವುದಿದೆಯೋ ಅದೆಲ್ಲ ನಾವು ಇಂಪಾರ್ಟೆಂಟ್ ಎಲ್ಲ ನಮ್ಮ ಎಂಪ್ಲಾಯೀಸ್ಗೆ ಅನುಕೂಲವಾಗುವಂಥ ಪಾಯಿಂಟ್ಸ್ ಎಲ್ಲ ನಾವು ತಗೊಂಡು ನಾವು ಅವ್ರಿಗೆ ಕೊಡೋಣ ಅಂತೇಳಿ. ಬುಲೆಟ್ ಪಾಯಿಂಟ್ಸ್. ಹಾಂ, ನಮ್ಮ ಶ್ರೀಧರ್ ಪಿಳ್ಳೈ ಬಂದು ತುಂಬ ಶಾರ್ಪಾಗಿ ಹೇಳಿದ್ದಾರೆ, ಬುಲೆಟ್ ಪಾಯಿಂಟ್ಸ್ ಅಂತ. ಬುಲೆಟ್ ಪಾಯಿಂಟ್ಸ್ನ ಬಂದು ನಾವು ಕೊಡ್ತೀವಿ. ಇದನ್ನು ಕೊಟ್ಟರ ಮೇಲೆ ಬಂದು ಇದನ್ನು ಬಿಟ್ಟು ಹೋಗೋದಿಲ್ಲ. ಖಂಡಿತವಾಗಿ ದಿಸ್ ಟೀಮ್ ಈಸ್ ಯುನೈಟೆಡ್. ದಿಸ್ ಟೀಮ್ ಈಸ್ ಯುನೈಟೆಡ್ ಫಾರ್ ದಿ ವೆಲ್ಫೇರ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸಿ ಪೀಪಲ್. ಯಾಕಂದರೆ ನಾವು ಈ ಮಣ್ಣಲ್ಲಿ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಇದರಲ್ಲಿ ಬಾಳ್ತಾ ಇದ್ದೀವಿ. ನಮ್ಮ ಸಹೋದರರಿಗೆ ಯಾರಿಗೂ ಬಂದು ಯಾವುದೇ ಒಂದು ಅನ್ಯಾಯ ಆಗೋಕ್ಕೆ ನಾವು ಬಿಡೋದಿಲ್ಲ ಅಂತ ಒಂದು ಮಾತನ್ನು ಕೂಡ ನಾವು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಅದು ಮಾತ್ರ ಇಲ್ಲ, ಯಾರೇ ಇರಲಿ ನಮ್ಮ ಊರಲ್ಲಿ ಬಂದು ಗುಂಪುಗಾರಿಕೆ ಮಾಡಿಕೊಂಡು ಡೆಲ್ಲಿಗೆ ಹೋಗೋದು ಅದೆಲ್ಲ ಮಾಡೋದಕ್ಕಿಂತ ಅವ್ರದ್ದು ಸಮಸ್ಯೆ ಏನಿದೆ ಅನ್ನೋದು ನಮ್ಮ ಹತ್ರ ಬರಲಿ ಅಥವಾ ಬಂದು ನಮ್ಮ ಮಾನ್ಯ MP ಹತ್ರ ಬರಲಿ. ಏನು ನಿಮಗೆ ಬೇಕು, ಯಾಕೆ ನೀವು ಹೋಗಿ ಅಲ್ಲಿ ಬಂದು ಡೆಲ್ಲಿನಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಒಂದು ಲೆಟರ್ ತೊಗೊಂಡು ಹೋಗ್ತಾರೆ, ಅಲ್ಲಿ ಕೊಡ್ತಾರೆ, ದೇ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್ ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಪೀಪಲ್. ನಾನು ಅವ್ರಿಗೆ ಬಂದು ಕೈ ಮುಗಿದು ಬೇಡ್ತಾ ಇದ್ದೀನಿ, ದಯವಿಟ್ಟು ಅವ್ರಿಗೆ ಏನಾದರೂ ಬೇಕಂತ ಹೇಳಿದರೆ ಫಸ್ಟ್ ಈ ಎಂಪ್ಲಾಯೀಸ್ದು ಸಾಲ್ವ್ ಮಾಡ್ಕೊಳ್ಳಿ. ಅವ್ರಿಗೆ ಬಂದು ಕಂಪನಿ ಬೇಕಂತಾರೆ. They wanted to take over the entire company. Let them take it. We are not bothered. But we wanted ನಾವು ಏನು ದುಡ್ದಿದ್ದೀವೋ ನಮಗೆ ಬಂದು ಸಿಗಬೇಕನ್ನೋ ಒಂದೇ ಉದ್ದೇಶ ನಮಗಿದೆ. ಅದರಿಂದ ಬಂದು ಇವ್ರು ಏನು ಬಂದು ಇವ್ರಿಗೆ ಕಂಪನಿ ನನಗೆ ಬೇಕು ಅಂತಾನೆ ಒಬ್ಬನು, ಇನ್ನೊಬ್ಬರಿಗೆ ಬಂದು ಸೈನಾ ಡಂಪ್ ನನಗೆ ಬೇಕಂತಾನೆ. ಇದೆಲ್ಲ ಕೇಳಿ ಬೆಳ್ಳಿ ಹೋಗಿ ಅಲ್ಲಿ ಸ್ವಲ್ಪ ಇವ್ರನ್ನ ಬಂದು ಕನ್ಫ್ಯೂಷನ್ ಮಾಡಿಟ್ಟಿದೆ. ನೀವು ಕೂಡ ಬಂದು ಮೊನ್ನೆ ಯಾರೋ ನಮ್ಮ ಫ್ರೆಂಡು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಬಂದು ಮತ್ತೆ ಕಂಪನಿನ ಸ್ಟಾರ್ಟ್ ಮಾಡ್ತೀನಿ, 2 ಲಕ್ಷ ಜನರಿಗೆ ನಾನು ಕೆಲಸ ಕೊಡ್ತೀನಿ. 2 ಲಕ್ಷ ಜನ ಬಂದು ನಮ್ಮ KGF ಕಾನ್ಸ್ಟಿಟ್ಯೂನ್ಸಿ ವೋಟರ್ಸ್ ಲಿಸ್ಟೇ 2 ಲಕ್ಷ ಇದ್ದಾರೆ. BGML ಬಂದು ಎಷ್ಟು 1000 ಜನ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಹಿಸ್ಟಾರಿಕಲಿ ಬಂದು ದೇರ್ ಆರ್ ಸ್ಟ್ಯಾಟಿಸ್ಟಿಕ್ ಟು ಪ್ರೂವ್ ದಟ್ ವಿ ಹ್ಯಾವ್ ನಾಟ್ ಕ್ರಾಸ್ಡ್ ಅರೌಂಡ್ 10,000-20,000 ವರ್ಕರ್ಸ್. ಸೊ ಆ ಕಾಲದಲ್ಲಿ 1956 ಅಂಡ್ ಬಿಫೋರ್ ದಟ್ ಬಂದು ಏನೋ 50,000 ಕಾರ್ಮಿಕರು ಇದ್ದಾರೆ ಅಂತ ಇದ್ದರು. ಬಟ್ ನೌ ಯು ಜಸ್ಟ್ ಇಮ್ಯಾಜಿನ್, ಈ ಥರ ಎಲ್ಲ ಬಂದು ಮಾತಾಡುವಾಗ ನೀವು ಬಂದು ಕ್ಯಾಮ್ರಾ ಇಟ್ಕೊಂಡು ಅವ್ರ ಹತ್ರ ಕೇಳಿಬಿಟ್ಟು ಕಳಿಸ್ತಿರಲ್ಲ, ಯಾಕೆ ಹಿಂಗಿದೆ? ಇದು ನಿಮಗೆ ಗೊತ್ತಿಲ್ವಾ? ಯುವರ್ ಆಲ್ ಸೀನಿಯರ್ ಜರ್ನಲಿಸ್ಟ್, ಯು ಶುಡ್ ಹ್ಯಾವ್ ರೇಸ್ ದಿಸ್ ಸಚ್ ಇಶ್ಯೂಸ್. ಅದು ಯಾರು ಹಾಕಿದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಯು ಪ್ಲೀಸ್ ಸಿ ದಟ್ ಕಂಟ್ರೋಲ್ ದಿ ಪೀಪಲ್ ಹೂ ಆರ್ ಸ್ಪೀಕಿಂಗ್ ಬಿಫೋರ್ ಯು. ನಾನು ಏನೇ ಮಾತಾಡಿದ್ರು ಬಂದು ನಾನು ನಿಮಗೆ ಉತ್ತರ ಕೊಡೋಕ್ಕೆ ತಯಾರಾಗಿದ್ದೀನಿ. ಪ್ರಶ್ನೆ ನೀವು ಏನೇ ಕೇಳಿದ್ರೆ ಅದಕ್ಕೂ ಉತ್ತರ ಕೊಡೋಕ್ಕೆ ತಯಾರಿದ್ದೀನಿ. ಬಟ್ ವಿ ಡೋಂಟ್ ವಾಂಟ್ ಟು ಮಿಸ್ಗೈಡ್ ದಿ ಪೀಪಲ್ ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ. ನನಗೆ ಬಂದು ಈ ಕಂಪನಿ ಬೇಡ, ಏನು ಬೇಡ, ನನಗೆ ಬೇಕಾಗಿದ್ದು ಈ ಊರು ಉದ್ಧಾರ ಆಗಬೇಕು. ಈ ಊರಲ್ಲಿ ಈ BGMಗೋಸ್ಕರ ದುಡಿದಿರ್ತಕ್ಕಂಥ ಜನರಿಗೆ ಬಂದು ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗಬೇಕಂತ ಹೇಳಿದ್ರೆ ನಾವು ಯಾವುದೇ ತ್ಯಾಗ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ. ಎಲ್ಲರೂ ಬಂದು ಒಟ್ಟಾಗಿ ಬನ್ನಿ, ಊರಿಗೆ ಒಳ್ಳೇದು ಮಾಡೋಣ ಅಂತ ಮಾತನ್ನು ಬಂದು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಎಲ್ರಿಗೂ ಬಂದು ನೀವೆಲ್ಲ ಬಂದಿದ್ದೀರಾ, ನಿಮ್ಗೆಲ್ಲರೂ ಬಂದು ಧನ್ಯವಾದಗಳನ್ನು ತಿಳಿಸ್ತಾ, everybody have come here with regard to the receiving the information what we have undergone in New Delhi with regard to the ex-employees of the Bharat Gold Mines Limited, as well as the socio-economic development of our KGF in particular and Kolar district in general. Indeed, it was a great day. And I also thank for all those who have assembled here today to wish me an happy new year. I will be very much indebted to each and every one of this delegation who had participated in the Delhi program. At the most importantly, I would like to thank on behalf of the people of KGF, Dr. Rajendra Kumar, though he has so many schedules, so many schedules in respect of not any other activities, but in the respect of treating the patients whom they are depending on him solely. Likewise, even our Sanamaligai, who had served the BGML in his capacity as the Deputy General Manager Personnel for so many years, with his vast experience, he has given a suitable advice to Mr. Vijay Raghavan, Mr. Pattabhiraman, Mr. Joseph Sebastian, and Mr. Magimai Das, and VC Ganeshan, Jai Sheelan. All these were the people who had taken up the initiative to get the High Court decision in favor of the thousands of these employees.
Now the point is, what has happened in Delhi? Whether it is having a news value or not. Of course. Just like the others who have been going and coming, no, we are not like that. As Dr. Rajendra Kumar has told you, that the MD had pointed a reference that though many people have come here for their own vested interest, few people have come for the larger interest of the society and for the farmer employees' welfare and their remuneration issues. So in this respect, I would like to inform you all, the press media, that at the instance when we take in the matter with our Honorable Minister for Heavy Industries and Steel, Honorable Shri H.D. Kumaraswamy, these programs were actually guided by us, by our Honorable Member of Parliament, Shri Mallesh Babu. We need to thank Mr. Mallesh Babu also. Because of him, we had the appointment with the Managing Director and the Joint Secretary. And not alone that, he had made his private secretary in Delhi to be with us, to follow with us, to assist us in seeing that the delegation succeeds in its venture. So when we have met our Honorable Shri Kumaraswamy ji, though Kumaraswamy, even though we had explained in one or two words, instantaneously he came forward about speaking about KGF. KGF ಇಂಥ ಒಂದು ಒಳ್ಳೆಯ ಪ್ರದೇಶ, ಅಲ್ಲಿ ಇಷ್ಟೊಂದು ಒಳ್ಳೆಯ ವಾತಾವರಣ ಇದೆ, ಮೂಲಭೂತ ಸೌಕರ್ಯಗಳಿದೆ, ಎಲ್ಲ ಇದ್ದರೂ ಸಹ ಪಾಪ ಜನರಿಗೆ ಭಾಳ ಅನ್ಯಾಯ ಆಗಿದೆ ಅಂತೆಲ್ಲ ಕೇಳಿ ಡಾಕ್ಟ್ರು ಬಂದು ಭಾಳ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು ಟೂರಿಸಮು ಮತ್ತು ಎಂಪ್ಲಾಯೀಸ್ದು ಮತ್ತು ಇಂಡಸ್ಟ್ರಿಯಲೈಸೇಷನು ಇಂಥ ಸಬ್ಜೆಕ್ಟ್ ಎಲ್ಲ ಬಂದು ನಾನು ಫಸ್ಟ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಫುಲ್ಲಾಗಿ ಬಂದು ಅವ್ರಿಗೆ ಹೇಳಕ್ಕೆ ಕೊಟ್ಟಿದ ತಕ್ಷಣ Kumaraswamy was very much impressed. He said immediately the issue will be taken up at my level. At my level. The issue concerning the BGML employees, concerning the socio-economic development, establishing an industrial node in Kolar goldfields by utilizing the BGML barren land, and declaring the Kolar district as the tourism center in general and particularly the KGF constituency. So all these things, whatever we had given, now what is the advice that Honorable Shri Kumaraswamy has given us is, he wants some more important inputs with regard to the subjects what we have decided there and submitted there. He wanted some more inputs so that he will take up the matter with the concerned ministries. Though he is not the Minister for the Mines, he said, of course it is not my portfolio, but I will call my colleague, the Minister for Mines, and have a direct discussion with him. For that he requires some of the informations regarding the settlement of this modified VRS, and as well as the tourism declaration, and as well as when he was the Chief Minister of Karnataka in 2018, a proposal was put forth before the Union government that they wanted to establish an industrial node in respect of the Chennai-Bangalore industrial corridor. So on the lines of that, an industrial node will be established at the cost of around 3,000 crores in 2018. Now, because he is the Minister of this heavy industries, rightly it comes under his department alone. So he took that also into consideration, and he has called for the files, and for which the private secretary has been given the directions to take out these issues. So as regards the ex-employees issues concerned, he immediately called the managing director from his office. He told the managing director and the joint secretary, Mr. Bajpai, that the delegation from KGF, they are going to come and meet you. You do whatever is possible in the interest of the people of KGF. So ಇಂಥ ಒಂದು ಸಮಸ್ಯೆಗಳೆಲ್ಲ ಬಂದು ನಮ್ಮ ಕುಮಾರಣ್ಣ ಅವರು ಭಾಳ ಸ್ಪಷ್ಟವಾಗಿ ನಮ್ಮನ್ನು ಬಂದು KGF ವಿಚಾರದಲ್ಲಿ ನಾವು ಏನೆಲ್ಲ ಬಂದು ಅಲ್ಲಿ ಹೇಳಿದ್ವೋ ಅದೆಲ್ಲ ಬಂದು ತಾಳ್ಮೆಯಿಂದ ಕೇಳಿ ನಮಗೋಸ್ಕರ ಅವ್ರು ಬಂದಿದ್ದನ್ನು ಮಾಡ್ತೀನಿ ಅಂತ ಮಾತ್ರ ಹೇಳಲಿಲ್ಲ. ಅದನ್ನು ನಾವು ಬಿಟ್ಟು ಅವ್ರು ಹೇಳಿದ್ದು ಒಂದು ಮಾತು ಏನಂತ ಹೇಳಿದ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಆ ಮಾತು ಏನಂತ ಹೇಳಿದ್ರೆ, ಈ ವಿಚಾರಗಳೆಲ್ಲ ನಮ್ಮ ಆಫೀಸ್ ಮಟ್ಟದಲ್ಲೇ ತಗೊಳ್ಳೋಣ, ಅರ್ಥ ಆಯ್ತಾ, ನಮ್ಮ ಆಫೀಸ್ ಮಟ್ಟದಲ್ಲೇ ಇದೆಲ್ಲ ತಗೊಳ್ಳೋಣ ಅಂತ ಹೇಳಿದ್ರೆ ದ ಎಂಟೈರ್ ಬರ್ಡನ್ ವಾಟ್ ವಿ ಟುಕ್ ದೇರ್
he took over the burden. எந்த சுமையை நாங்கள் எடுத்துன்னு போகணுமோ அந்த ஒட்டுமொத்த சுமையும் வந்து அவரே எடுத்துக்கினார். இதுதான் எனக்கு ரொம்ப பெரிய இம்பார்ட்டண்ட்டான விஷயம். You can say in your words, Kumarasamy adopted the issues concerning the BJML people and other socio-economic activities. All these things our Honorable C.S.T. Kumarasamy is going to take over, and for which he requires some of the important documents that we will do it, that we will submit it to him, and certainly